ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ ಅವರಿಗೆ ಸುಳ್ಳು ಹೇಳೋದು ಚಾಲಿ, ಹಾಗಾಗಿ ಸಮರ್ಥವಾಗಿ ನಾವು ಎದುರಿಸ್ತೀವಿ ಅಂತ ಹೇಳಿದ್ದಾರೆ ಸದನದಲ್ಲಿ. ಅವ್ರೊಬ್ಬರೇ ಸತ್ಯ ಹರಿಶ್ಚಂದ್ರ ಈ ರಾಜ್ಯದಲ್ಲಿ, ಅವ್ರು ಬಿಟ್ಟರೆ ಸತ್ಯ ಹರಿಶ್ಚಂದ್ರ ಇಲ್ಲ. ಸತ್ಯ ಹರಿಶ್ಚಂದ್ರ ಹೋಗ್ಬೇಕಾದ್ರೆ ಕಾಡಿಗೆ ಸಿದ್ದರಾಮಯ್ಯನ ಉಂಡಿ ಮೇಲೆ ಹೋಗಿದ್ದು. ಅದರಿಂದ ಸಿದ್ದರಾಮಯ್ಯನವರು ಪಾಪ ಅವರೊಬ್ಬರೇ ಈ ರಾಜ್ಯದ ಸತ್ಯ ಹರಿಶ್ಚಂದ್ರ ಇರೋ, ನಾವೆಲ್ಲ ಸುಳ್ಳುಗಾರ. ಈಗ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಡಿ ಕೆ ಯಾಕೆ ಹೇಳ್ತಾರೆ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಅವ್ರು ಯಾಕೆ ಹೇಳ್ತಾ ಇದ್ದಾರೆ? ಮತ್ತು ಮಾತು ಕೊಟ್ಟಿರೋ ಪ್ರಕಾರ ನಡ್ಕೊಳ್ಳಿ ಅಂತ ಟ್ವೀಟ್ ಯಾಕೆ ಮಾಡ್ತಾ ಇದ್ದಾರೆ? ಸುಳ್ಳು ಹೇಳ್ತಾ ಇರೋರು ಸಿದ್ದರಾಮಯ್ಯ ಅಂತ ಜಗಜ್ಜಾಹಿರ ಅವ್ರ ಪಾರ್ಟಿಯವರು ಹೇಳ್ತಾ ಇದ್ದಾರಲ್ಲ, ನಾವಲ್ಲ. ಎಲ್ಲ MLA ವರ್ಡ್ ಈಸ್ ವರ್ಲ್ಡ್, ವರ್ಲ್ಡ್ ಪವರ್ ಅಂತೆ. ಮತ್ತು ಯಾಕೆ ಸಿದ್ದರಾಮಯ್ಯನಿಗೆ ಮಾತು ತಪ್ಪಿದ ಅಂತ ಯಾರು ಹೇಳ್ತಾ ಇರೋದು? ಅವ್ರ ಪಾರ್ಟಿಯವರು ಹೇಳ್ತಾ ಇರೋದು, BJP JDS ಅಲ್ಲ, ಕಾಂಗ್ರೆಸ್ ಅವರೇ ಎಲ್ಲ MLAಗಳು ಹೇಳ್ತಾ ಇದ್ದಾರೆ. ಮಾತು ತಪ್ಪಿದ ಮುಖ್ಯಮಂತ್ರಿ. 28 ದೂರ ಇದೆ, ಬನ್ನಿ ನೋಡೋಣ. ಈಗ ಬಿಹಾರದಲ್ಲಿ ಲಲ್ಲು ಪ್ರಸಾದ್ ಅವ್ರ ಮಗ ತೇಜಸ್ವಿ ಯಾದವ್ 18ನೇ ತಾರೀಕು ಓದ್ ತಗೋತೀನಿ ಅಂತ ಹೇಳಿ ಮೊದಲೇ ಘೋಷಣೆ ಮಾಡಿಬಿಟ್ರು. ಈ ಸಲ ನಮ್ಮದೇ ಸರ್ಕಾರ 18ನೇ ತಾರೀಕು ಓದ್ಗೂ ಡೇಟನ್ನು ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ಅದೇ ಥರ ಇವರು ಪಾಪ ಯಾವುದೋ ಭ್ರಮಾಲೋಕದಲ್ಲಿದೆ. ಏನು ಕಳೆದ 2.5 ವರ್ಷ ರಾಜ್ಯದ ಅಭಿವೃದ್ಧಿ ಮಾಡಿ ಜನ ಅಯ್ಯೋ ಮತ್ತೆ ಚುನಾವಣೆ ಬಂದರೆ ಇವ್ರನ್ನೇ ಗೆಲ್ಲಿಸಬೇಕು ಅಂತ ಕಾಯ್ತಾವ್ರೆ. ಅದಕ್ಕೆ ಅವ್ರು ಅಂಬಿಡ್ತಲ್ವ, ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಆದಷ್ಟು ನಾವು ಒಂದು ಸಮನ್ವಯ ಸಮಿತಿ ಮುಖಾಂತರವೇ ಎಲ್ಲ ಜಿಲ್ಲೆನಲ್ಲೂ ಒಂದು ಕೋಆರ್ಡಿನೇಷನ್ ತರಬೇಕು ಅಂತಕ್ಕಂಥದ್ದಕ್ಕೂ ಇವತ್ತು ಚರ್ಚೆ ಮಾಡಿದ್ದೀವಿ. ಬೆಳಗಾವಿ ಅಧಿವೇಶನದ ನಂತರ ನಾವು ಕೂತು ಎರಡೂ ಪಕ್ಷಗಳು ತೀರ್ಮಾನ ಮಾಡ್ತೀವಿ. ಸರ್, ಈಗ ಒಕ್ಕಲಿಗ ಕಮ್ಯುನಿಟಿ ಡಿಮ್ಯಾಂಡ್ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಹಾಗೆಯೇ ಸ್ವಾಮೀಜಿ ಕೂಡ ಹೇಳಿದ್ದಾರೆ. ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ನಂತರ ಸಾಕಷ್ಟು ಚರ್ಚೆ ಆಗಿದೆ ರಾಜಕೀಯದಲ್ಲಿ. ಏನ್ ಚರ್ಚೆ ಆಗಿದೆ? ಒಕ್ಕಲಿಗ ವರ್ಸಸ್ ಐತ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ಅಂತ. ಈಗ ನಮ್ಮ ಅಭಿಪ್ರಾಯ, ಇವತ್ತು ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕೂರ್ಮ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ. ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ 140 ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ. ಇಲ್ಲಿ ಇವತ್ತು ಯಾರು ಚಿತಾವಣೆ ಮಾಡಿದ್ರು, ಯಾರು ಅದಕ್ಕೆ ಬಲಿಯಾಗ್ತಾರೆ, ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಎಲ್ಲ ಸಮಾಜದ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು, ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ರಾಜಕೀಯ ಬಿಡಿ. ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಏಕೆಂದರೆ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ, ವ್ಯಕ್ತಿಗಳ ವ್ಯಾಮೋಹ ಆಗಲಿ ಇರಬಾರ್ದು. ಯಾಕೆಂದರೆ ಅದು ಶಿವಕುಮಾರ್ ಅವರೇ ಹೇಳ್ತಾರೆ. ಯಾವ ನಮಗೆ ಭಾಳ ವಚನಗಳು, ಸರ್ವಜ್ಞ ವಚನ ಮತ್ತು ಭಗವದ್ಗೀತೆ ಎಲ್ಲ ಭಾಳ ಹೇಳ್ತಾರೆ. ಅದರಲ್ಲಿ ಏನು ಹೇಳ್ತಾರೆ? ಈ ವ್ಯಾಮೋಹ ಬಿಡಬೇಕು. ಇವತ್ತು ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಆಗಬಾರ್ದು. ನಾವೆಲ್ಲ ಒಟ್ಟಾರೆ ಅಣ್ಣ ತಮ್ಮಂದ್ರ ಥರ ಇರಬೇಕು, 7 ಕೋಟಿ ಜನ್ಮ. ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗೋದು ಜಾತಿಯನ್ನು ಪ್ರತಿನಿಧಿಸಲಿಕ್ಕೆ ಮುಖ್ಯಮಂತ್ರಿ ಆಗಲ್ಲ, ನಾಡಿನ ಜನತೆಯನ್ನು ಸಂಪೂರ್ಣವಾಗಿ ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಆಗೋದು. ಏನು ಒಂದು ಜಾತಿ ಮುಖ್ಯಮಂತ್ರಿ ಆದ ತಕ್ಷಣ ಆ ಜಾತಿಯೆಲ್ಲ ಸಂಪೂರ್ಣವಾಗಿ ಏನು ಸುವರ್ಣದ ದಿನಗಳನ್ನ ಕಾಣ್ತಕ್ಕ ಸಾಧ್ಯವಾ? ಬನ್ನಿ ಹಳ್ಳಿಗಳ ಕಡೆ ಏನಿದೆ ನೋಡಿ, ಪರಿಸ್ಥಿತಿ ಏನಿದೆ ಇವತ್ತು ಪಬ್ಲಿಕ್ನಲ್ಲಿ. ಇವ್ರ ಗ್ಯಾರಂಟಿ ಮೇಲೆ ಏನೆಲ್ಲ ಸಂಪದ್ಭರಿತವಾಗಿದ್ದಾರಾ? ಯಾವ ಮಟ್ಟದಲ್ಲಿ ಜನ ಇದ್ದಾರೆ ನಾವು ನೋಡಿದ್ದೀವಿ. ಅದರಿಂದ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗೋದು ಜಾತಿ ಹೆಸರಿನಲ್ಲ, ರಾಜ್ಯದ 6.5 ಕೋಟಿ ಜನತೆ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಆಗೋದು. ಎಲ್ಲರನ್ನೂ ಸರಿತಾಮನಾಗಿ ಕಾಣಬೇಕು. ಅದರಿಂದ ಧರ್ಮಾಧಿಕಾರಿಗಳಿಗೂ ನಾನು ಮಾತಾಡೋದು, ನಾವು 2 ಬಾರಿ BJP ಜೊತೆ ಸರ್ಕಾರ ಮಾಡಿದೆ, ತಪ್ಪುಗಳು ನಮ್ಮಿಂದ ಆಗಿರ್ತವೆ. ಅದಕ್ಕೆ ಮಠಾಧೀಶರನ್ನ ಯಾಕೆ ಕರಿಬೇಕು ಬೀದಿಗೆ? ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ, ಏನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರು ಅವರು. ಆಗ ಬನ್ರಪ್ಪ ನಾನು ಒಕ್ಕಲಿಗರನು ಉಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಯಾರಾದ್ರು ಕರೆದ ನಾನು? ಅಲ್ಲ, ಅದು ನಾವು ಎಕ್ಸ್ಪೆಕ್ಟು ಮಾಡಾಗಿಲ್ಲ, ಅವೆಲ್ಲ ಮಾಡಬಾರ್ದು.
ನಾವು ರೆಪ್ರೆಸೆಂಟ್ ಮಾಡೋದು ಜನಪ್ರತಿನಿಧಿಗಳಾಗಿ ನಾಡಿನ ಜನತೆಯ ಕಲ್ಯಾಣಕ್ಕೆ, ನಮ್ಮ ಸ್ವಾರ್ಥಕ್ಕಲ್ಲ. ಅವ್ರು ಕಾಂಗ್ರೆಸ್ ತೀರ್ಮಾನ ಅವ್ರು ಮಾಡ್ಕೊತಾರೆ. ನಾನೀಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ, ನಾನೇ ಹೇಳಿದ್ದೀನಿ. ಅವ್ರ ಪಾಪ ನಮ್ಮ ಪಕ್ಷದಲ್ಲಿ ಇದ್ದಾರಲ್ವಾ, ನಾವು ನೋಡಿದ್ದೀವಿ, ನಮಗೂ ಅನುಭವ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.